ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ವಡೆ. ಏನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಹಾಗೆ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಫಸ್ಟಿಗೆ ಒಂದು ಬೌಲ್ ಆಗೋವಷ್ಟು ನಾನು ಕಡಲೆಬೇಳೆನ ತೊಗೊಂಡು ಇದನ್ನು ಚೆನ್ನಾಗಿ 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. 2-3 ಸಲ ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಇದನ್ನು ನಾವು ಮಿನಿಮಮ್ 3 to 4 hours ನೆನೆಯೋಕ್ಕೆ ಬಿಡಬೇಕು. ನಿಮಗೆ ಟೈಮ್ ಇಲ್ಲ ಅಂತಂದರೆ 3 hours ಆದಮೇಲೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ನೆಂದಿರುತ್ತೆ. ನಾನು ಇಲ್ಲಿ 3 hours ಅಷ್ಟೇ ನಾನು ಬಿಡ್ತಾ ಇರೋದು. ಸೊ 3 hours ಆದಮೇಲೆ ನೋಡ್ತಾ ಇದ್ದೀರಾ ಕಡಲೆಬೇಳೆ ಈ ರೀತಿ ನೆಂದಿರುತ್ತೆ. ಸೊ ಈಸಿಯಾಗಿ ಈ ರೀತಿ ಕಟ್ಟಾದರೆ ಸಾಕು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದಾದ ಮೇಲೆ ನೀವು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಒಂದು ಹಾಫ್ ಆಗೋವಷ್ಟು ಆನಿಯನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದಾದ ಮೇಲೆ ಒಂದು 3-4 ಆಗೋವಷ್ಟು ಗ್ರೀನ್ ಚಿಲ್ಲಿ, ಹಾಗೆ ಒಂಚೂರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಇಲ್ಲಿ ಒಂಚೂರು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡು, ನಾವೇನು ಮುಂಚೆನೇ ನೆನೆ ಹಾಕಿರ್ತೀವಿ ಕಡಲೆಬೇಳೆನ, ನೀರೆಲ್ಲ ತೆಗೆದುಬಿಡಬೇಕು. ಒಂಚೂರು ನೀರು ಹಾಕಬಾರ್ದು ಮಿಕ್ಸಿ ಮಾಡೋಕ್ಕೆ. ಮಿಕ್ಸಿ ಜಾರ್ಗೆ ಕಡಲೆಬೇಳೆನ ಹಾಕ್ಕೊಂಡು ಆದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ಕಡಿಮೆ ಹಾಕ್ಕೊಳ್ಳಿ, ಟೇಸ್ಟ್ ನೋಡ್ಕೊಬಿಟ್ಟು ಆಮೇಲೆ ಹಾಕ್ಕೊಳಕ್ಕೆ ಬರುತ್ತೆ. ಸೊ ನಾನು ನೀರು ಹಾಕ್ದೇನೆ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿ ತರಿಯಾಗಿರಬೇಕು. ನೋಡ್ತಾ ಇದ್ದೀರಾ ಕಾಳು ಸ್ವಲ್ಪ ಹಾಗೇ ಇದೆ. ಹೀಗಿದ್ರೇ ಅದು ಒಂಥರ ಟೇಸ್ಟು. ನೀವು ತಿನ್ನೋವಾಗ ತುಂಬ ಚೆನ್ನಾಗಿ ಮಧ್ಯ ಸಿಗುತ್ತೆ ಬಾಯಿಗೆ, ಆವಾಗ ತುಂಬ ಟೇಸ್ಟ್ ಕೊಡುತ್ತೆ ಆ ರೀತಿ ಕಾಳಿದ್ರೆ. ಸೊ ಇದಾದಮೇಲೆ ಇದನ್ನು ಒಂದು ಬೌಲ್ಗೆ ತಕ್ಕೊಂಡು ಒಂಚೂರು ನಾನು ಸೋಡಾ ಪುಡಿನ ಹಾಕ್ಕೊಂಡು ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೀವು ಸೋಡಾ ಪುಡಿ ಮತ್ತು ಈರುಳ್ಳಿನ ಹಾಕೊಂಡ್ಮೇಲೆ ನೀವೇನು ಮಿಕ್ಸಿ ಮಾಡ್ಕೊಂಡಿರ್ತೀರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ. ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಅದರೊಟ್ಟಿಗೆ ಹೊಂದ್ಕೋಬೇಕು, ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಾದ ಮೇಲೆ ಕೈಯಿಂದ ಈ ರೀತಿ ಉಂಡೆ ಕಟ್ಕೊಂಡು ಇದನ್ನು ನಾವು ಈ ರೀತಿ ಸರ್ಕಲ್ ಶೇಪಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಒಂಚೂರು ಪ್ರೆಸ್ ಮಾಡಿದರೆ ಈ ಶೇಪಲ್ಲಿ ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಯಾವ ಶೇಪ್ ಆದರೂ ಬಿಟ್ಕೋಬೋದು. ನೀವು ಇದನ್ನು ಮಧ್ಯ ನೀವು ತೂತ್ ವಡೆ ಟೈಪ್ ಆದರೂ ಮಾಡ್ಕೋಬೋದು. ಬಟ್ ಇದೇ ಥರ ಇರುತ್ತೆ ಕಡಲೆಬೇಳೆ ವಡೆ. ಸೊ ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಅದನ್ನು ಮಾಡ್ಕೋಬೋದು. ಚೆನ್ನಾಗಿ ಕಾದಿರೋಂಥ ಎಣ್ಣೆಗೆ ನಾನಿಲ್ಲಿ ಡೀಪ್ ಫ್ರೈಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಅಂದರೆ ತುಂಬಾ ಕಾದಿರಬಾರ್ದು ಎಣ್ಣೆ, ತುಂಬಾ ಕಡಿಮೆ ಕಾದಿರಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಸ್ಕೊಂಡಿರೋ ಅಂಥ ಎಣ್ಣೆಗೆ ನಾನು ಮಾಡಿಟ್ಕೊಂಡಿರೋ ಅಂಥ ಎಲ್ಲ ಕಡಲೆಬೇಳೆ ವಡೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಚೆನ್ನಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಾ ಒಂದು 3-4 ನಿಮಿಷ ಬೇಯಿಸಿದಾದ್ಮೇಲೆ ಫ್ರೈ ಮಾಡಿದಾದಮೇಲೆ ಈ ರೀತಿ ಕಲರ್ ಟರ್ನ್ ಆದರೆ ಸಾಕು. ಇದು ಪರ್ಫೆಕ್ಟ್ ಕಲರ್ ಅಂತ. ಸೊ ಈ ರೀತಿ ಆದಮೇಲೆ ಇದನ್ನು ನಾನು ಎತ್ತಿಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಅದೇ ರೀತಿ ಎಲ್ಲನೂ ಒಟ್ಟಿಗೆ ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಬೇಗ ನಾವು ಕಡಲೆಬೇಳೆ ವಡೆನ ಮಾಡ್ಕೋಬೋದು. ನಿಮಗೆ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸೊ ಇದು ಒಳ್ಳೆ ಕಾಂಬಿನೇಷನ್ ಅಂತ ನಾನು ಹೇಳ್ತೀನಿ. ಇದು ನನಗೆ ತುಂಬ ಇಷ್ಟ ಆಗೋವಂಥ ಒನ್ ಆಫ್ ದ ವಡ ಇದು. ಸೊ ಇದು ನೋಡಿ ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಅಷ್ಟೇ ಸಾಫ್ಟಾಗಿ, ಒಂಥರ ಇದ್ರ ಟೇಸ್ಟೇ ಕಡಲೆಬೇಳೆ ವಡೆದು ಒಂದು ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.